Hello, my dear students. Here is part 3, most awaited part, that is passing package. ಸೊ ಇಲ್ಲಿ ನಮಗೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಫಾರ್ ಪಾಸಿಂಗ್ ಪ್ಯಾಕೇಜ್. ಸೊ ಪಾಸಿಂಗ್ ಪ್ಯಾಕೇಜ್ ಯಾವ ಥರ ಇದೆ, ಯಾವ ಚಾಪ್ಟರ್ಸ್ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ಎಕೋಸಿಸ್ಟಮ್ ಚಾಪ್ಟರ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಚಾಪ್ಟರ್, ಬಯೋಡೈವರ್ಸಿಟಿ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರಲ್ಲಿ ಬರೋದೇ 3 ಟಾಪಿಕು: ಮಲ್ಟಿ ಡಿಸಿಪ್ಲಿನರಿ ನೇಚರ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇದರಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಆ್ಯಂಡ್ ಇಯರ್ ಎಕೋಸಿಸ್ಟಮಲ್ಲಿ 8 ಮಾರ್ಕ್ಸಿಗೆ ಒಂದು ಕ್ವೆಶನ್, ಎನಿ ಒಂದು ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ಗ್ರಾಸ್ ಲ್ಯಾಂಡು, ಫಾರೆಸ್ಟು, ಪಾಂಡು, ಲೇಕ್, ಡೆಸರ್ಟು, ಓಷನ್ನು ಇದು ಬರುತ್ತೆ. ಸೊ ಇಂಥದ್ರಲ್ಲಿ ಯಾವುದಾದ್ರು ಒಂದು ಯಾವುದಾದ್ರು ಒಂದು ಎಕೋಸಿಸ್ಟಮ್ನ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಗೆ ಕೇಳ್ತಾರೆ. ಅದರಲ್ಲಿ ಫುಡ್ ವೆಬ್ ಆ್ಯಂಡ್ ಫುಡ್ ಚೈನ್ ಅಂತ ಇರುತ್ತೆ. ಸೊ ಅದರಲ್ಲಿ ಒಂದು ಯಾವ್ದಾದ್ರು 2 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸಿಗೆ ರೈಸ್ ಮಾಡ್ಬೋದು. ಸೊ 8 ಮಾರ್ಕ್ಸ್ 2 ಮಾರ್ಕ್ಸ್ ಕಂಪಲ್ಸರಿ. ಆ್ಯಂಡ್ ಇಯರ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಇಲ್ಲಿ ನಿಮಗೆ ಎನಿ ಒಂದು ಪೊಲ್ಯೂಷನ್ ಬಗ್ಗೆ 8 ಮಾರ್ಕ್ಸಿಗೆ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ 8 ಮಾರ್ಕ್ಸಿಗೆ ವಾಟರ್, ಏರ್, ಸಾಯಿಲ್ ಆರ್ ನಾಯ್ಸ್ ಪೊಲ್ಯೂಷನ್, ಇದರಲ್ಲಿ ಕಾಸಸ್, ಎಫೆಕ್ಟ್ಸ್ ಮತ್ತು ಕಂಟ್ರೋಲಿಂಗ್ ಮೆಷರ್ಸ್ 8 ಮಾರ್ಕ್ಸಿಗೆ ಒಂದು ಕ್ವೆಶನನ್ನು ಕೇಳ್ತಾನೆ. ಅದನ್ನು ಬಿಟ್ಟರೆ ನ್ಯೂಕ್ಲಿಯರ್ ರಿಸಲ್ಟ್, ಸಾಲಿಡ್ ವೇಸ್ಟ್ ಆ್ಯಂಡ್ ಕೇಸ್ ಸ್ಟಡಿ ಅಂತ ಬರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು 5 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಾಗಿ 8 ಮಾರ್ಕ್ಸಿಗೆ ಒಂದು 5 ಮಾರ್ಕ್ಸಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಬಯೋಡೈವರ್ಸಿಟಿನಲ್ಲಿ ಸರ್ವಿಸಸ್ ಆರ್ ವ್ಯಾಲ್ಯೂಸ್ ಆಫ್ ಬಯೋಡೈವರ್ಸಿಟಿ ಅಂತ ಬರುತ್ತೆ. ಕನ್ಸರ್ವೇಷನ್ ಮೆಥಡ್ಸ್ ಇನ್ ಸಿಟು ಆ್ಯಂಡ್ ಎಕ್ಸಿಟು ಆ್ಯಂಡ್ ಜಿಯೋಗ್ರಫಿಕಲ್ ಝೋನ್ಸ್ ಅಂತ ಬರುತ್ತೆ. ಸೊ ಇದಿಷ್ಟು 8 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ಸ್, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಆ್ಯಂಡ್ ಇಲ್ಲಿ ಥ್ರೆಡ್ಸು, ಲೆವೆಲ್ಸ್ ಆರ್ ಟೈಪ್ಸು, ಹಾಟ್ಸ್ಪಾಟ್ಸು, ಎಂಡೇಂಜರ್ಡ್ ಆ್ಯಂಡ್ ಎಂಡೆಮಿಕ್ ಸ್ಪೀಸೀಸ್ ಅಂತ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು 5 ಅಥವಾ 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಸೊ ಹಾಗಾಗಿ 8 + 8 + 8, 8 × 8 = 24, 24 ಮಾರ್ಕ್ಸು ಪ್ಲಸ್ 5 ಮಾರ್ಕ್ಸು, ಸೊ 29 ಮಾರ್ಕ್ಸು. ಇದಿಷ್ಟರಲ್ಲಿ ಯಾವುದಾದ್ರೂ 2 ನಿಮಗೆ 2 ಮಾರ್ಕ್ಸ್ ಅಂತ ಕೊಟ್ಟರು 30-32 ಮಾರ್ಕ್ಸ್ವರೆಗೂ ನೀವು ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಈ 4 ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ, ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಂತೂ ಪಕ್ಕಾ ಸಿಗುತ್ತೆ. ಸೊ ಈ 4 ಚಾಪ್ಟರ್ನ ಓದ್ಕೊಂಡು ಪಾಸ್ ಆಗಿಬಿಡ್ತೀನಿ ಅಂತ ಅಂದ್ಕೋಬೇಡಿ. 32 ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಇದರಲ್ಲಿ ನೀವು ಎಲ್ಲನೂ ಕಲ್ತ್ಕೊಂಡೋಗಿ ಎಲ್ಲೋ ಒಂದು ಕಡೆ ಮರ್ತೋಗ್ಬೋದು, ಅಥವಾ ಯಾವ್ದು ಬರೀಬೇಕು ಅಂತ ಗೊತ್ತಾಗದೇ ಇರ್ಬೋದು, ರಾಂಗ್ ಆನ್ಸರ್ ಬರೆದಿರ್ಬೋದು. ಸೊ ಅಂಥ ಟೈಮಲ್ಲಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಸೇಫ್ಟಿ ಪರ್ಪಸಿಗೆ ಅಂತ ಹೇಳಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ರಿಪೀಟೆಡ್ ಕ್ವೆಶನ್ಸನ್ನು ಕೊಟ್ಟಿದ್ದೀನಿ. ಅದನ್ನು ಓದ್ಕೊಳ್ಳಿ. ದಿಸ್ ಇಸ್ ಫಾರ್ ಯುವರ್ ಸೇಫ್ಟಿ ಪರ್ಪಸ್. ಬಿಕಾಸ್ ಇಷ್ಟು ಕ್ವೆಶನ್ಸ್ಗೆ ನೀವು ಕಂಪ್ಲೀಟಾಗಿ ರೆಡಿ ಆಗಿದ್ರೆ ಅಂತೇಳಿ ದೇ ಇಸ್ ನೋ ಡೌಟ್ ನೀವು ಪಾಸ್ ಆಗ್ತೀರಾ. ಬಟ್ ಕೆಲವೊಂದಷ್ಟು ಜನಕ್ಕೆ ಮೆಮೊರಿ ಪವರ್ ಇಲ್ಲ, ಐಕ್ಯೂ ಲೆವೆಲ್ ಕಡಿಮೆ, ನೆನಪಾಗಲ್ಲ, ಫೇಲ್ ಆಗಿಬಿಡ್ತಾರೆ ಅನ್ನೋ ಚಾನ್ಸಸಲ್ಲಿ 5 ಮಾರ್ಕ್ಸ್ ರಿಪೀಟೆಡ್ ಕ್ವೆಶನ್ಸ್ ಏನಿದ್ದಾವೆ ಅವು ನಿಮ್ಮ ಕೈ ಹಿಡಿತಾವೆ. ಸೊ ಹಾಗಾಗಿ ಇದು ಸೇಫ್ಟಿ ಪರ್ಪಸಿಗೆ ಓದ್ಕೊಂಡೋಗಿ ಪಕ್ಕಾ ನೀವು ಪಾಸ್ ಆಗ್ತೀರಾ. ಸೊ ಐ ಹೋಪ್ ಇದು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.